ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2026ರ ಗಜಾನನ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಯಾವ ರೀತಿಯಲ್ಲಿ ಆಚರಿಸಬೇಕು, ಉಪವಾಸವನ್ನು ಹೇಗೆ ಮಾಡಬೇಕು, ಯಾವ ಪ್ರಸಾದವನ್ನು ಅರ್ಪಿಸಬೇಕು, ಚಂದ್ರನಿಗೆ ಅರ್ಘ್ಯವನ್ನು ಹೇಗೆ ನೀಡಬೇಕು ಹಾಗೂ ಚಂದ್ರ ಕಾಣದಿದ್ದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಯಂದು ಭಗವಾನ್ ಶ್ರೀ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿರುವ ವಿಘ್ನಗಳು ದೂರವಾಗುತ್ತವೆ. ಸಾಲದ ಸಮಸ್ಯೆ, ಆರೋಗ್ಯದ ತೊಂದರೆ, ಕುಟುಂಬದಲ್ಲಿನ ಕಲಹ, ಉದ್ಯೋಗದಲ್ಲಿನ ಅಡೆತಡೆ, ವ್ಯಾಪಾರದಲ್ಲಿ ನಷ್ಟ, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯ ಕೊರತೆ, ಹೀಗೆ ಯಾವುದೇ ಸಂಕಷ್ಟಗಳಿದ್ದರೂ ಗಣಪನ ಕೃಪೆಯಿಂದ ಅವು ನಿವಾರಣೆ ಆಗಲಿ ಎಂದು ಭಕ್ತರು ಈ ವ್ರತವನ್ನು ಆಚರಿಸುತ್ತಾರೆ. ವಿದ್ಯಾರ್ಥಿಗಳು ಈ ದಿನ ಭಕ್ತಿಯಿಂದ ಗಣೇಶನ ಆರಾಧನೆ ಮಾಡಿದರೆ ವಿದ್ಯೆ, ಬುದ್ಧಿವಂತಿಕೆ ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಸಂತಾನ ಅಪೇಕ್ಷೆ ಇರುವ ದಂಪತಿಗಳು ಕೂಡ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಆಚರಿಸಿದರೆ ಗಣಪನ ಅನುಗ್ರಹ ದೊರೆಯುತ್ತದೆ. ಈ ಬಾರಿ ಆಚರಿಸಲಾಗುವ ಸಂಕಷ್ಟಹರ ಚತುರ್ಥಿಯನ್ನು ಗಜಾನನ ಸಂಕಷ್ಟಹರ ಚತುರ್ಥಿ ಅಂತ ಕರೆಯುತ್ತೇವೆ. ಚತುರ್ಥಿ ತಿಥಿಯು ಆಗಸ್ಟ್ 1ರಂದು ಶನಿವಾರ ರಾತ್ರಿ 11:07 ಪ್ರಾರಂಭವಾಗಿ ಆಗಸ್ಟ್ 2ರಂದು ಭಾನುವಾರ ರಾತ್ರಿ 11:15 ಮುಕ್ತಾಯವಾಗುತ್ತದೆ. ಆದರೆ ಸಂಕಷ್ಟಹರ ಚತುರ್ಥಿಯ ಆಚರಣೆಯಲ್ಲಿ ಚಂದ್ರೋದಯವನ್ನು ಆಧಾರವಾಗಿ ತೆಗೆದುಕೊಳ್ಳುವುದರಿಂದ ಆಗಸ್ಟ್ 2ರಂದು ಭಾನುವಾರವೇ ವ್ರತ ಮತ್ತು ಪೂಜೆ ಮಾಡಬೇಕು. ಈ ದಿನ ಚಂದ್ರೋದಯದ ಸಮಯ ರಾತ್ರಿ 9:39 ಆಗಿರುತ್ತದೆ. ನೀವು ಇರುವ ಸ್ಥಳಕ್ಕೆ ಅನುಗುಣವಾಗಿ ಕೆಲವೇ ನಿಮಿಷಗಳ ವ್ಯತ್ಯಾಸ ಇರಬಹುದು. ಈ ವ್ರತವನ್ನು ಬೆಳಿಗ್ಗೆಯೇ ಸಂಕಲ್ಪ ಮಾಡಿಕೊಂಡು ಆರಂಭಿಸಬೇಕು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ನಿತ್ಯ ದೇವರ ಪೂಜೆಯನ್ನು ಮಾಡಿ ಕುಲದೇವರಿಗೆ ನಮಸ್ಕರಿಸಿ ನಂತರ ಶ್ರೀ ಗಣೇಶನ ಮುಂದೆ ಗರಿಕೆ, ಒಂದು ತೆಂಗಿನಕಾಯಿ ಅಥವಾ ನಮಗೆ ಸಾಧ್ಯವಾದ ಪೂಜಾ ಸಾಮಗ್ರಿಗಳನ್ನು ಇಟ್ಟು ನನ್ನ ಈ ಕೋರಿಕೆ ಈಡೇರಲಿ, ಈ ಸಂಕಷ್ಟಹರ ಚತುರ್ಥಿಯನ್ನು ಉಪವಾಸದಿಂದ ಆಚರಿಸುತ್ತಿದ್ದೇನೆ ಎಂದು ಮನಪೂರ್ವಕವಾಗಿ ಸಂಕಲ್ಪ ಮಾಡಬೇಕು. ಆ ನಂತರ ಬೆಳಗ್ಗೆಯಿಂದಲೇ ಉಪವಾಸವನ್ನು ಪ್ರಾರಂಭಿಸಬೇಕು. ಯಾರಿಗೆ ಸಾಧ್ಯವೋ ಅವರು ನಿರಾಹಾರ ಅಥವಾ ನಿರಾಹಾರ ವ್ರತ ಮಾಡಬಹುದು. ಆರೋಗ್ಯದ ಕಾರಣದಿಂದ ಅದು ಸಾಧ್ಯವಾಗದಿದ್ದರೆ ನೀರು, ಹಾಲು, ಹಣ್ಣುಗಳನ್ನು ಸೇವಿಸಬಹುದು. ಹಲವರು ಕಾಫಿ ಅಥವಾ ಟೀ ಕುಡಿಯಬಹುದೇ ಎಂದು ಕೇಳುತ್ತಾರೆ. ಕುಡಿಯಬಹುದು, ಆದರೆ ಸಾಧ್ಯವಾದರೆ ಹಾಲು ಅಥವಾ ಹಣ್ಣುಗಳನ್ನು ಸೇವಿಸುವುದು ಉತ್ತಮ. ಉಪವಾಸವು ದೇಹಕ್ಕೂ ಒಳ್ಳೆಯದು, ಮನಸ್ಸಿಗೂ ಶಾಂತಿ ನೀಡುತ್ತದೆ. ಭಕ್ತಿಯಿಂದ ಆಚರಿಸಿದಾಗ ಅದರ ಪುಣ್ಯ ಫಲ ಇನ್ನಷ್ಟು ಹೆಚ್ಚುತ್ತದೆ. ಸಂಜೆ ಪೂಜೆಗೆ ಮುನ್ನ ಮತ್ತೊಮ್ಮೆ ಸ್ನಾನ ಮಾಡುವುದು ಸಂಪ್ರದಾಯ. ಆದರೆ ಎಲ್ಲರ ಆರೋಗ್ಯ ಒಂದೇ ರೀತಿಯಾಗಿರುವುದಿಲ್ಲ. ತಲೆ ಸ್ನಾನ ಮಾಡಲು ಸಾಧ್ಯವಾಗದವರು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಶುದ್ಧ ಸ್ನಾನ ಮಾಡಿ ಪೂಜೆ ಮಾಡಬಹುದು. ಭಗವಂತನಿಗೆ ಮುಖ್ಯವಾದದ್ದು ನಮ್ಮ ಭಕ್ತಿ ಎಂಬುದನ್ನು ಮರೆಯಬಾರದು. ಸಂಜೆ ಸೂರ್ಯಾಸ್ತದ ನಂತರ ಪೂಜೆಯ ಸಿದ್ಧತೆಯನ್ನು ಮಾಡಬೇಕು. ಒಂದು ಸ್ವಚ್ಛವಾದ ಪೀಠವನ್ನು ಇಟ್ಟು ಅದರ ಮೇಲೆ ರಂಗೋಲಿ ಹಾಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಸಿ 2 ವೀಳ್ಯದೆಲೆಗಳನ್ನು ಇಟ್ಟು ಅದರ ಮೇಲೆ ಶ್ರೀ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಅಂಗನೂಲ ಅಥವಾ ಜನಿವಾರವನ್ನು ಹಾಕಿ ವಸ್ತ್ರವನ್ನು ಹೊದಿಸಿ ಗರಿಕೆ, ಕೆಂಪು ಹೂವು, ದಾಸವಾಳ, ಗುಲಾಬಿ, ಎಕ್ಕದ ಹೂವು, ಎಕ್ಕದ ಎಲೆ, ದತ್ತೂರ ಹೂವು, ತುಂಬೆ ಹೂವು ಮುಂತಾದವುಗಳಿಂದ ಅಲಂಕಾರ ಮಾಡಬಹುದು. ಗಣೇಶನಿಗೆ ಕೆಂಪು ಬಣ್ಣದ ಹೂಗಳು ಅತ್ಯಂತ ಪ್ರಿಯ. ನೈವೇದ್ಯವಾಗಿ ಮೋದಕವನ್ನು ಮಾಡಿದರೆ ಅತ್ಯುತ್ತಮ. ಸಾಧ್ಯವಾಗದಿದ್ದರೆ ಕಡಲೆಕಾಳು ಉಸ್ಲಿ, ಸಿಹಿ ಸಜ್ಜಿಗೆ, ಹೆಸರು ಬೇಳೆ, ಕೋಸಂಬರಿ ಅಥವಾ ನಿಮಗೆ ಸಾಧ್ಯವಾದ ಯಾವುದೇ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. 21 ಗರಿಕೆಗಳನ್ನು ಅರ್ಪಿಸುವುದು, 21 ಕಡಲೆಕಾಳುಗಳಿಂದ ಹಾರ ಮಾಡುವುದು, ಎಕ್ಕದ ಹೂವಿನ ಹಾರ ಹಾಕುವುದು ಇವೆಲ್ಲವೂ ವಿಶೇಷವೆಂದು ಪರಿಗಣಿಸಲಾಗಿದೆ. ಪೂಜೆಯನ್ನು ಭಕ್ತಿಯಿಂದ ಮಾಡಿ ಗಣೇಶ ಅಷ್ಟೋತ್ತರ ಅಥವಾ ಗಣೇಶ ಗಾಯತ್ರಿ ಮಂತ್ರ, ಗಣಪತಿ ಅಥರ್ವ ಶೀರ್ಷ ಅಥವಾ ನಿಮಗೆ ಗೊತ್ತಿರುವ ಯಾವುದೇ ಗಣೇಶ ಸ್ತೋತ್ರವನ್ನು ಪಠಿಸಬಹುದು. ನಂತರ ದೀಪಾರಾಧನೆ ಮಾಡಿ ನೈವೇದ್ಯ ಸಮರ್ಪಿಸಬೇಕು. ಈಗ ಮುಖ್ಯವಾದ ವಿಷಯ ಚಂದ್ರೋದಯ. ಸಂಕಷ್ಟಹರ ಚತುರ್ಥಿಯಂದು ಚಂದ್ರನ ದರ್ಶನದ ನಂತರವೇ ಉಪವಾಸವನ್ನು ಮುಗಿಸಲಾಗುತ್ತದೆ. ರಾತ್ರಿ ಸುಮಾರು 9:39ಕ್ಕೆ ಚಂದ್ರನನ್ನು ನೋಡಿದ ನಂತರ ಒಂದು ಕಲಶದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿ ಹಾಲು ಮತ್ತು ಗರಿಕೆಯನ್ನು ಹಾಕಿ ಚಂದ್ರನಿಗೆ ಅರ್ಘ್ಯ ನೀಡಬೇಕು. ನಂತರ ಗಣೇಶನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಆರತಿ ಮಾಡಿ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಿ ನಂತರ ಉಪವಾಸವನ್ನು ಮುಗಿಸಬೇಕು. ಈಗ ಹಲವರು ಕೇಳುವ ಒಂದು ಪ್ರಮುಖ ಪ್ರಶ್ನೆ, ಚಂದ್ರ ಕಾಣದಿದ್ದರೆ ಏನು ಮಾಡಬೇಕು? ಸ್ನೇಹಿತರೆ, ಕೆಲವೊಮ್ಮೆ ಮೋಡ ಕವಿದಿರಬಹುದು, ಮಳೆ ಬರುತ್ತಿರಬಹುದು ಅಥವಾ ನಮ್ಮ ಪ್ರದೇಶದಲ್ಲಿ ಕಟ್ಟಡಗಳ ಕಾರಣದಿಂದ ಚಂದ್ರ ಕಾಣದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಚಿಂತಿಸುವ ಅಗತ್ಯವೇ ಇಲ್ಲ.
ಪಂಚಾಂಗದಲ್ಲಿ ತಿಳಿಸಿರುವ ಚಂದ್ರೋದಯದ ಸಮಯವನ್ನು ಆಧಾರವಾಗಿ ತೆಗೆದುಕೊಂಡು ಚಂದ್ರನು ಉದಯಿಸಿದ್ದಾನೆ ಎಂದು ಭಾವಿಸಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಭಕ್ತಿಯಿಂದ ಚಂದ್ರದೇವರನ್ನ ಮನಸ್ಸಿನಲ್ಲಿ ಧ್ಯಾನಿಸಿ ಅರ್ಘ್ಯವನ್ನು ಸಮರ್ಪಿಸಬಹುದು. ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ ಎಂದು ಜಪ ಮಾಡಬಹುದು. ನಂತರ ಗಣೇಶನಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಉಪವಾಸವನ್ನು ಮುಗಿಸಬಹುದು. ಭಗವಂತನಿಗೆ ಮುಖ್ಯವಾದದ್ದು ನಮ್ಮ ನಿಷ್ಠೆ ಮತ್ತು ಭಕ್ತಿ. ಆದ್ದರಿಂದ ಚಂದ್ರ ಕಾಣಲಿಲ್ಲ ಎಂಬ ಕಾರಣಕ್ಕೆ ವ್ರತದ ಫಲ ಕಡಿಮೆಯಾಗುವುದಿಲ್ಲ. ಶ್ರದ್ಧೆಯಿಂದ ಆಚರಿಸಿದರೆ ಗಣೇಶನ ಅನುಗ್ರಹ ಖಂಡಿತ ದೊರೆಯುತ್ತದೆ. ಉಪವಾಸ ಮುಗಿದ ನಂತರ ನೀವು ಪ್ರಸಾದವನ್ನು ಸೇವಿಸಿ ನಂತರ ನಿಮಗೆ ಇಷ್ಟವಾದ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಅವಲಕ್ಕಿ, ಉಪ್ಪಿಟ್ಟು, ಚಪಾತಿ ಅಥವಾ ಲಘು ಆಹಾರವನ್ನು ತೆಗೆದುಕೊಳ್ಳಬಹುದು. ವಿಸರ್ಜನೆ ವಿಷಯಕ್ಕೆ ಬಂದರೆ ಭಾನುವಾರ ಪೂಜೆ ಮಾಡಿದ ನಂತರ ಸೋಮವಾರ ಬೆಳಿಗ್ಗೆ ನಿತ್ಯ ಪೂಜೆಯನ್ನು ಮಾಡಿ ಗಣೇಶನಿಗೆ ಕೃತಜ್ಞತೆಯಿಂದ ನಮಸ್ಕಾರ ಸಲ್ಲಿಸಿ ನಂತರ ವಿಗ್ರಹವನ್ನು ವಿಧಿಪೂರ್ವಕವಾಗಿ ವಿಸರ್ಜನೆ ಮಾಡಬಹುದು ಅಥವಾ ನಿಮ್ಮ ಮನೆಯ ಸಂಪ್ರದಾಯದಂತೆ ಪೂಜಾ ಸ್ಥಳದಲ್ಲಿ ಪುನಃ ಪ್ರತಿಷ್ಠಾಪಿಸಬಹುದು. ಸ್ನೇಹಿತರೆ, ಈ ರೀತಿಯಾಗಿ ಗಜಾನನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ವಿಘ್ನಗಳು ದೂರವಾಗಿ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸುಖ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಹಾಗೂ ಗಣಪನ ಕೃಪೆ ಲಭಿಸುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧೃತಿ ಡೆವೋಷನಲ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು. ಶ್ರೀ ಗಣೇಶನ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.